Hello everyone, good evening. And today we are going to get introduced to Salesforce Marketing Cloud. Okay, so Kannada irutte majorly. Hope will try to make sure that it is all in English. Hope not in this today's session. So ಇವತ್ತಿನ date ಬಂದು 17th October 2024. Introduction to Salesforce. Okay. So ಇದರಲ್ಲಿ ಏನಾಗುತ್ತೆ ಅಥವಾ ನಾವೇನು ಕಲಿತೀವಿ ಇದರಲ್ಲಿ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಐ ಡಿವೈಡ್ ದಿಸ್ ಇಂಟು 4 parts. ಒಂದು ಡೇಟಾ ಪಾರ್ಟ್, ಸೆಕೆಂಡು ಇಮೇಲ್ ಬಿಲ್ಡ್, ಮೂರನೇದು ಸೆಂಡಿಂಗು ಆ್ಯಂಡ್ ನಾಲ್ಕನೇದು ಆರ್ಡರ್. ಈ ಮೇಜರ್ ಪಾರ್ಟ್ ಅಲ್ಲಿ ಡಿವೈಡ್ ಮಾಡ್ತಾ ಕಲಿತಾ ಹೋಗ್ತೀವಿ. ಓಕೆನಾ? ಸೊ ದಿಸ್ ಇಸ್ ವಾಟ್ ವಿಲ್ ಬಿ ಲರ್ನಿಂಗ್. ಸೊ ವಿಲ್ ಬಿ ಲರ್ನಿಂಗ್ ಅಬೌಟ್ ಡೇಟಾ, ವಿಲ್ ಬಿ ಲರ್ನಿಂಗ್ ಅಬೌಟ್ ಇಮೇಲ್ ಬಿಲ್ಡ್, ವಿಲ್ ಬಿ ಲರ್ನಿಂಗ್ ಅಬೌಟ್ ಇಮೇಲ್ ಸೆಂಡಿಂಗ್, ವಿಲ್ ಬಿ ಲರ್ನಿಂಗ್ ಅಬೌಟ್ ಆಟೋಮೇಷನ್. ಆಟೋಮೇಷನ್ ಅಂತ ಬಂದ್ರೆ ಇಲ್ಲಿ ನೀವು ಎರಡು ಆಟೋಮೇಷನ್, ಒಂದು ಡೇಟಾ ಆಟೋಮೇಷನ್ ಆ್ಯಂಡ್ ಇನ್ನೊಂದು ಇಮೇಲ್ sending automation. These are the major things what we will be learning. So having said that, we will save more so that it is easy for you people to access. Yeah. Okay. Having said this, ಈಗ ಡೇಟಾ ಬರುತ್ತೆ, ಆಮೇಲೆ ಇಮೇಲ್ ಬಿಲ್ಡ್ ಬರುತ್ತೆ, ಆಮೇಲೆ ಇಮೇಲ್ ಸೆಂಡಿಂಗ್ ಬರುತ್ತೆ, ಆಮೇಲೆ ಆಟೋಮೇಷನ್ ಬರುತ್ತೆ. ಸೊ ದಿಸ್ ಇಸ್ ವಾಟ್ ವಿಲ್ ಬಿ ಲರ್ನಿಂಗ್. ಅದಾದ್ಮೇಲೆ ಏನು ಬರುತ್ತೆ? ಸೊ ಅದಾದ್ಮೇಲೆ ಬರೋದು ರಿಪೋರ್ಟಿಂಗ್. ಹೋಗ್ತಾ ಇದನ್ನೆಲ್ಲ ಒಂದೊಂದೇ ವಿಲ್ ಸ್ಟಾರ್ಟ್ ಬ್ರೀಫಿಂಗ್ ಆಗುತ್ತೆ. ಸೊ ಫಸ್ಟ್ ಡೇಟಾ ಪಾರ್ಟ್ ನೋಡೋದಾದ್ರೆ ವಿ ಸ್ಟಾರ್ಟ್ ಮೂವಿಂಗ್ ವಿತ್ ಡೇಟಾ. ಫಸ್ಟ್ ಡೇಟಾ ಕಲೆಕ್ಟ್ ಮಾಡ್ಕೋತೀವಿ. ಮೇಜರ್ಲಿ ಏನು? ದಿಸ್ ಇಸ್ ಮೇಜರ್ಲಿ ಯೂಸ್ ಫಾರ್ ಸೆಂಡಿಂಗ್ ಕಮ್ಯುನಿಕೇಶನ್. Right? Email, SMS, and any other channel which is being bought by the company. ಈಗ ಇವತ್ತಿನ ಅಜೆಂಡಾ ಏನು ಅಂದ್ರೆ ಫಸ್ಟ್ ಒಂದು ಡೇಟಾ ತಗೋತೀನಿ, ಆಮೇಲೆ ಒಂದು ಇಮೇಲ್ ಬಿಲ್ಡ್ ಮಾಡ್ತೀನಿ, ಬೇಸಿಕ್ ಇಮೇಲ್ ಸೆಂಡಿಂಗ್ ಮಾಡ್ತೀನಿ, ಆಟೋಮೇಷನ್ ವಿಲ್ ಬಿ ಟೇಕನ್ ಕೇರ್ ಆನ್ ಸ್ಯಾಟರ್ಡೇ. ಆಯ್ತಾ? ನಾಳೆ ಸ್ವಲ್ಪ ಡೌಟ್ ಆಗ್ಬೋದು ನಿಮಗೆ ಅರೇಂಜ್ ಮಾಡೋದಕ್ಕೆ ಕಾಲ್. ಸೊ ಈ ಪ್ರೋಸೆಸ್ ಅಲ್ಲಿ ಈಗ ನಾನು ಟೂಲ್ಗೆ ಲಾಗಿನ್ ಆಗೋಗಿದ್ದೀನಿ ಆಲ್ರೆಡಿ. ದಿಸ್ ಇಸ್ ದಿ ಟೂಲ್. ಆ್ಯಂಡ್ ಈಗ ನಾನು ಇಮೇಲ್ ಅಪ್ಲಿಕೇಶನ್ ಅಲ್ಲಿ ಇದ್ದೀನಿ. ಸೊ ಇಮೇಲ್ ಅಪ್ಲಿಕೇಶನ್ ಅಲ್ಲಿ ಇದ್ದಾಗ ಸೊ ಡೇಟಾ ಇದೆಯಾ ಇಲ್ವಾ ಚೆಕ್ ಮಾಡ್ಕೊಳ್ಳೋಣ. ಡೇಟಾ ಇಲ್ಲದ್ರೆ ಕ್ರಿಯೇಟ್ ಮಾಡೋಣ. ಸೊ ಐ ವಿಲ್ ಬಿ ಗೋಯಿಂಗ್ ವಿತ್ ಡೇಟಾ ವಿಚ್ ವಿಲ್ ಬಿ ನೋನ್ ಆಸ್ ಡೇಟಾ ಎಕ್ಸ್ಟೆನ್ಷನ್. ಅಂದ್ರೆ ಬೇಸಿಕಲಿ ಒಂದು ಟೇಬಲ್ ಇದೆ. ಸೊ ಇವೆಲ್ಲ ಫೋಲ್ಡರ್ಸ್ ಬರುತ್ತೆ. ಸೊ ಇಲ್ಲಿ ನಾನು ಮಾಸ್ಟರ್ ಅಂತ ಒಂದು ಹೊಡಿದ್ದೀನಿ, ಮಾಸ್ಟರ್ ಚಂದ್ರ ಅಂತ ಒಂದು ಹೊಡಿದ್ದೀನಿ. ಲೆಟ್ಸ್ ಗೋ ವಿತ್ ದಿಸ್ ಟೇಬಲ್, ಮಾಸ್ಟರ್ ಚಂದ್ರ. ಈ ಟೇಬಲ್ ಅಲ್ಲಿ ಇಮೇಲ್ ಐ ಡಿ ಇದೆ, ದಟ್ ಇಸ್ ಇಮೇಲ್ ಅಡ್ರೆಸ್. ಐ ಡಿ ಇದೆ, ಫಸ್ಟ್ ನೇಮು, ಲಾಸ್ಟ್ ನೇಮು, ಜೆಂಡರ್ ಮತ್ತು ಇಂಟ್ರೆಸ್ಟ್ ಇದೆ. ಇದು ಟೇಬಲ್. ಇಲ್ಲಿ ನಮ್ಮ ಹತ್ರ ಡೇಟಾ ಇದೆ. ಸೊ ನನ್ನ ಇಮೇಲ್ ಐ ಡಿ ಇದೆ ಆ್ಯಂಡ್ ಐ ಡಿ ಇದೆ. ಐ ಡಿ ಹೆಂಗೆ ಜನರೇಟ್ ಆಗುತ್ತೆ ವಿಲ್ ಸಿ ದಟ್. ಫಸ್ಟ್ ನೇಮ್ ಇದೆ, ಲಾಸ್ಟ್ ನೇಮ್ ಇದೆ, ಜೆಂಡರ್ ಇದೆ, ಕ್ಯಾನ್ಸಿಲ್ ಇದೆ. ಜೆಂಡರ್ ಇದು ಚೇಂಜ್ ಮಾಡಬೇಕು, ಚೇಂಜ್ ಮಾಡ್ಕೋಬಹುದು. ಚೇಂಜ್ ಮಾಡ್ಕೊಳ್ಳೋದಕ್ಕೆ ನಾನು ಇನ್ನೊಂದು ಅಪ್ಲಿಕೇಶನ್ ಹೋಗಬೇಕಾಗುತ್ತೆ, ದಟ್ ಇಸ್ ನೋನ್ ಆಸ್ ಕಾಂಟ್ಯಾಕ್ಟ್ ಬಿಲ್ಡರ್. ಸೊ ಇವೆಲ್ಲ ಬ್ರೀಫಿಂಗು ಕೆಲವೊಂದು ವಿಡಿಯೋಸಲ್ಲಿ ಮಾಡಿ ಇಟ್ಟಿದ್ದೀನಿ, ಅದನ್ನೊಂದು ಚೆಕ್ ಮಾಡಿ. ವಿಲ್ ಟ್ರೈ ಟು ಗೋ ಓವರ್. ಈಗ ಡೇಟಾ ಎಕ್ಸ್ಟೆನ್ಷನ್ ನ್ಯಾವಿಗೇಷನ್ ಹೇಳ್ಕೊಡ್ತೀನಿ ನಾನು ನೆಕ್ಸ್ಟ್ ಸೆಷನ್ ಅಲ್ಲಿ. ಮಾಸ್ಟರ್ ಚಂದ್ರ ರೆಕಾರ್ಡ್ಸ್. ಸೊ ಹ್ಯಾವ್ ಟು ಚೇಂಜ್. ಏನಕ್ಕೆ ಚೇಂಜ್ ಮಾಡೋಕ್ಕಾಗಲ್ಲ ಅಂದರೆ ಇಲ್ಲೆಲ್ಲೂ ಪ್ರೈಮರಿ ಕೀ ಇದೆ, ಲೆಟ್ ಇಟ್ ಬಿ ಜೆಂಡರ್ ಅಂತ ಇಶ್ಯೂ ಅಲ್ಲ. ಸೊ ಡೇಟಾ ರೆಡಿ ಇದೆ. ಸೊ ಫಸ್ಟ್ ಪಾರ್ಟ್ ಮುಗೀತು. ಫಸ್ಟ್ ಡೇಟಾ ಇದೆ ಅಂತ ಚೆಕ್ ಮಾಡ್ಕೊಂಡೆ, ಡೇಟಾ ಇದೆ. ಈಗ ನಾನು ಇಮೇಲ್ ಬಿಲ್ಡ್ ಮಾಡಬೇಕು. ಇಮೇಲ್ ಬಿಲ್ಡ್ ಮಾಡೋದಕ್ಕೆ ಯು ಕ್ಯಾನ್ ಡೂ ಇಟ್ ಇನ್ ಕಂಟೆಂಟ್ ಬಿಲ್ಡರ್ ಅಥವಾ ಇಮೇಲ್ ಸ್ಟುಡಿಯೋ. ಇಮೇಲ್ ಸ್ಟುಡಿಯೋಲ್ಲೇ ಚೆಕ್ ಮಾಡ್ಕೊಳ್ಳೋಣ. ಸೊ ಕಂಟೆಂಟ್ ಇದೆ. ಟೂಲ್ ಸ್ವಲ್ಪ ಸ್ಲೋ ಇದೆ. ಇದು ಇನಿಷಿಯಲಿನೇ ಸ್ಲೋ ಇರುತ್ತೆ ಇದು. ಸೊ ಈಗ
ಮಾಸ್ಟರ್ ಫೋಲ್ಡರ್ ಅಲ್ಲಿ ಇಮೇಲ್ ಇದೆ ಚೆಕ್ ಮಾಡ್ತೀನಿ, ಇಲ್ಲದ್ರೆ ಕ್ರಿಯೇಟ್ ಮಾಡಿ. ಸೊ ಐ ಹ್ಯಾವ್ ಒನ್ ಇಮೇಲ್. ಆಯ್ತಾ, ಹಾಯ್ ಫಸ್ಟ್ ಟೈಮ್ ವೆಲ್ಕಮ್ ಟು ನಾಟ್ ಅಂಡ್ ಟೆಲ್ ಆರ್ ವಿಲ್ ಚೇಂಜ್ ಇಟ್ ಟು ವೆಲ್ಕಮ್ ಟು ಟ್ರೈನಿಂಗ್. ಇದು ನಮ್ಮ ಸಬ್ಜೆಕ್ಟ್ ಲೈನ್, ಇದು ನಮ್ಮ ಪ್ರೀ ಹೆಡರ್. ಈಗ ಸೊ ಇಮೇಲ್ ಬಿಲ್ಡ್ ಆಯ್ತು. ಸದ್ಯಕ್ಕೆ ಫಾಸ್ಟ್ ಫಾರ್ವರ್ಡಿಂಗ್ ಮಾಡ್ತಾ ಇದ್ದೀನಿ. ಡೇಟಾ ಆಯ್ತು, ಇಮೇಲ್ ಬಿಲ್ಡ್ ಆಯ್ತು. ಇಮೇಲ್ನ ಸೆಂಡ್ ಮಾಡಬೇಕು. ಸೊ ನೀವು ಯಾವಾಗಲೇ ಇಮೇಲ್ ಕಳಿಸ್ಬೇಕಾದ್ರೂ ಯು ನೀಡ್ 3 things. ಫ್ರಮ್ ಯಾರಿಂದ ಹೋಗುತ್ತೆ, ಟು ಯಾರಿಗೆ ಹೋಗ್ಬೇಕು, ಆಮೇಲೆ ಇಮೇಲ್. ಆಕ್ಚುಲ್ ಇಮೇಲ್ ಇಮೇಲಲ್ಲಿ ನಿಮಗೆ ಸಬ್ಜೆಕ್ಟ್ ಇರುತ್ತೆ, ಪ್ರೀ ಹೆಡರ್ ಇರುತ್ತೆ, ಮತ್ತೆ ಬಾಡಿ ಇರುತ್ತೆ. ಇಮೇಲಲ್ಲಿ ಸಬ್ಜೆಕ್ಟ್ ಇರುತ್ತೆ, ಪ್ರೀ ಹೆಡರ್ ಇರುತ್ತೆ, ಬಾಡಿ ಇರುತ್ತೆ. ಸೊ ನೀವು ಔಟ್ಪುಟ್ ನೋಡಿದಾಗ ಗೊತ್ತಾಗುತ್ತೆ ಟು ಯಾರು ಇಲ್ಲಿ, ಟು ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಚಂದ್ರಪ್ರಸಾದ್. ಸೊ ಇಮೇಲ್ ಇದೆ, ಸೆಂಡ್ ಮಾಡ್ತೀವಿ. ಸೊ ಈಗ ಇಮೇಲ್ ಇಸ್ ಗೋಯಿಂಗ್ ಫ್ರಮ್ ದಿಸ್ ನೇಮ್, ಇದು ಫ್ರಮ್ ನೇಮು, ಇದು ಫ್ರಮ್ ಇಮೇಲ್ ಅಡ್ರೆಸ್. ಯಾರಿಗೆ ಹೋಗ್ಬೇಕು, ಚಂದ್ರಪ್ರಸಾದ್ ಹೇಳಿದ್ನಲ್ಲ. ಸೊ ಮಾಸ್ಟರ್ ಅಲ್ಲಿ ಚಂದ್ರ, ಇವ್ರಿಗೆ ಇಮೇಲ್ ಹೋಗುತ್ತೆ. ಫ್ರಮ್ ಆಯ್ತು, ಟು ಆಯ್ತು, ಇಮೇಲ್ ಆಯ್ತು. ಆ್ಯಂಡ್ ಇಫ್ ಐ ಕ್ಲಿಕ್ ದಿ ಬಟನ್ ಸೆಂಡ್, ಇದು ಮ್ಯಾನ್ಯುಯಲಿ ಸೆಂಡ್ ಆಗುತ್ತೆ. ಈಗ ಮ್ಯಾನ್ಯುಯಲಿ ಸೆಂಡ್ ಆದರೆ ಇನ್ ನೆಕ್ಸ್ಟ್ ಕಪಲ್ ಆಫ್ ಮಿನಿಟ್ಸ್ ಅಲ್ಲಿ ನನಗೆ ಇಮೇಲ್ ಬರುತ್ತೆ. ಸೊ ಇಮೇಲ್ ಸೆಂಡಿಂಗ್ ಪ್ರೋಸೆಸ್ ಅಲ್ಲಿ ಇದ್ದೀನಿ. ನಾವು ಟೂಲಲ್ಲಿ ಚೆಕ್ ಮಾಡ್ಕೊಳ್ಳೋದಕ್ಕೆ ಟ್ರ್ಯಾಕಿಂಗ್ ಸೆಂಡ್ಸ್ ಅಲ್ಲಿ ಇಲ್ಲಿ ಚೆಕ್ ಮಾಡ್ಕೋಬಹುದು. ಸೊ ಮಾಸ್ಟರ್ ಇಮೇಲ್ ಮೇ 27/2024 ಇನ್ ಪ್ರೋಗ್ರೆಸ್ ಅಲ್ಲಿ ಇದೆ. ಅಬ್ಸರ್ವ್ ಮಾಡಿ, ಕಂಪ್ಲೀಟ್ ಆಯ್ತು, 1 ಅಂತ ತೋರಿಸ್ತಾ ಇದೆ. ನನಗೆ ಇಮೇಲ್ ಬಂದಿದೆ. ಹಾಯ್ ಚಂದ್ರ, ಇದು ಸಬ್ಜೆಕ್ಟ್ ಲೈನು, ಇದು ಪ್ರೀ ಹೆಡರ್. ಹೆಂಗ್ ಗೊತ್ತಾಗುತ್ತೆ ಅದು ಅಂದ್ರೆ, ಇಲ್ಲಿದೆ. ಸೊ ಇದು ಸಬ್ಜೆಕ್ಟ್ ಲೈನ್, ಇದರಲ್ಲಿ ನನ್ನ ಫಸ್ಟ್ ನೇಮ್ ಇದೆ, ವೆಲ್ಕಮ್ ಟು ಟ್ರೈನಿಂಗ್, ಕಂಪ್ಲೀಟ್ ಯೋರ್ ಪ್ರೊಫೈಲ್ ಇಲ್ಲಿದೆ. ಅದನ್ನೇ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಹಾಯ್ ಚಂದ್ರ ವೆಲ್ಕಮ್ ಟು ಟ್ರೈನಿಂಗ್, ಕಂಪ್ಲೀಟ್ ಯೋರ್ ಪ್ರೊಫೈಲ್. ಇದನ್ನ ಓಪನ್ ಮಾಡಿದ್ರೆ ನನಗೊಂದು ಇಮೇಜ್ ಬರುತ್ತೆ. ಓಕೆನಾ, ಸಿಂಪಲ್ ಆಗಿದೆ ಇಮೇಲ್, ಇದು ತುಂಬಾ ಕಾಂಪ್ಲಿಕೇಟೆಡ್ ಏನು ಮಾಡಿಲ್ಲ. ಸೊ ಹಾಗಾಗಿ ಈಗ ನನ್ನ ಹತ್ರ ಈ ಇಮೇಲ್ ಬಂದಿದೆ. ಸೊ ಫ್ರಮ್ ಯಾರು, ಫ್ರಮ್ ಇದೆ, ಇದು ಫ್ರಮ್ ಇಮೇಲ್ ಅಡ್ರೆಸ್, ಆ್ಯಂಡ್ ಇದು ಟು, ದಟ್ ಇಸ್ ದಿಸ್. ಫ್ರಮ್ ಆಯಿತು, ಟು ಆಯಿತು, ಸಬ್ಜೆಕ್ಟ್ ಲೈನ್ ಆಯಿತು, ಇಮೇಲ್ ಕಂಟೆಂಟ್ ಆಯಿತು. ಈಗ ನಾನು ಇಮೇಲ್ ಓಪನ್ ಮಾಡಿರೋದ್ರಿಂದ ಇದು ಟ್ರ್ಯಾಕ್ ಆಗುತ್ತೆ, ದಟ್ ಈಸ್ ರಿಪೋರ್ಟಿಂಗ್. ಅದು ಆಟೋಮೆಟಿಕ್ಲಿ ಆಗುತ್ತೆ, ನಾನೇನು ರಾಕೆಟ್ ಸೈನ್ಸ್ ಮಾಡಬೇಕಾಗಿಲ್ಲ. ಇವೆಲ್ಲ ಟೂಲಲ್ಲೇ ಬರುವಂಥ ಔಟ್ ಆಫ್ ದಿ ಬಾಕ್ಸ್ ಫೀಚರ್ಗಳು. ಈಗ ಆಲ್ಮೋಸ್ಟ್ ಇನ್ ರಿಯಲ್ ಟೈಮ್ ಬಂದಿರುತ್ತದು. ಸೊ ಇದನ್ನು ಓಪನ್ ಮಾಡ್ತೀನಿ. ಯು ಕ್ಯಾನ್ ಸಿ ಎಷ್ಟು ಜನಕ್ಕೆ ಇಮೇಲ್ ಕಳಿಸಿದ್ವಿ, ಒಬ್ಬರಿಗೆ ಇಮೇಲ್. ಇದು ಆಲ್ಮೋಸ್ಟ್ ರಿಯಲ್ ಟೈಮಲ್ಲಿ ಬರುತ್ತೆ. ಒಂದ್ಸತಿ ರೀಲೋಡ್ ಮಾಡ್ಬಿಡ್ತೀನಿ ಬ್ರೌಸರ್. ಹೋಗ್ತಾ ಹೋಗ್ತಾ ಕಾಂಪ್ಲೆಕ್ಸ್ ಆಗುತ್ತೆ ಪ್ರಾಜೆಕ್ಟ್ಸು. ಇಷ್ಟು ಸಿಂಪ್ಲಿಫೈಡ್ ಫಾರ್ಮ್ಯಾಟ್ ಅಲ್ಲೇ ನೀವು ತಿಳ್ಕೊಬೇಕು. ಈಗ ನಾನು ಇಮೇಲ್ ಕಳಿಸೋದನ್ನ ಆಟೋಮೇಟ್ ಮಾಡ್ತೀನಿ ಅಂತಿದ್ರೆ, ನನ್ನ ಹತ್ರ ಆಟೋಮೇಷನ್ ಸ್ಟುಡಿಯೋ ಅಂತ ಇದೆ, ಜರ್ನಿ ಬಿಲ್ಡ್ ಅಂತ ಇದೆ. ಈ 2 ಅಪ್ಲಿಕೇಶನ್ನ ವಿಲ್ ಸಿ ಇಟ್ ಇನ್ ದಿ ನೆಕ್ಸ್ಟ್ ಸೆಷನ್. ಈಗ ಏನೇನು ನೋಡಿದ್ವಿ, ಡೇಟಾ ಬಗ್ಗೆ ಬೇಸಿಕ್ ನೋಡಿದ್ವಿ, ಇಮೇಲ್ ಬಿಲ್ಡ್ ನೋಡಿದ್ವಿ, ಇಮೇಲ್ ಸೆಂಡಿಂಗ್ ನೋಡಿದ್ವಿ,
ಆಮೇಲೆ ರಿಪೋರ್ಟಿಂಗ್ ನೋಡ್ತಾ ಇದ್ದೀವಿ. ರಿಪೋರ್ಟಿಂಗ್ ಅಲ್ಲಿ ಎಕ್ಸ್ಪೆಕ್ಟೆಡ್ ಔಟ್ಪುಟ್ ಏನು ಅಂದ್ರೆ, ನಾನು ಇಮೇಲ್ ಓಪನ್ ಮಾಡಿರೋದ್ರಿಂದ ಆ ಇಮೇಲ್ ಓಪನ್ ಇನ್ಫಾರ್ಮೇಶನ್ ಕೂತಿರ್ತದೆ, ಶುಡ್ ಬಿ ಇನ್ ರಿಯಲ್ ಟೈಮ್. ಇಲ್ಲಿ ಬರಬೇಕಿತ್ತು, ತೊಂದರೆ ಆಲ್ಮೋಸ್ಟ್ ಇನ್ ರಿಯಲ್ ಟೈಮ್ ಬರ್ತೀವಿ. ಓಪನ್ ತೊಂದರೆ ಇಲ್ಲ. ಸೊ ಬೇಸಿಕಲಿ ಈ ಟೂಲ್ ಅಲ್ಲಿ ನೀವು ಈಗ ಇನ್ ಅಂಡ್ ಔಟ್ ಆಫ್ ದಿಸ್ ಟೂಲ್ ಮತ್ತು ಟೂಲ್ ಹೆಂಗ್ ಯೂಸ್ ಮಾಡೋದು, ಫಸ್ಟ್ ಮಂತ್ ಇಟ್ ವಿಲ್ ಬಿ ಆಲ್ ಅಬೌಟ್ ಲರ್ನಿಂಗ್ ದಿ ಟೂಲ್. ಅದಾದ್ಮೇಲೆ ಪ್ರಾಜೆಕ್ಟ್ಸ್ ಹೋಗ್ತೀವಿ ಸೆಕೆಂಡ್ ಮಂತ್ ಅಲ್ಲಿ. ಥರ್ಡ್ ಮಂತ್ ಅಲ್ಲಿ ಪೀಪಲ್ ವಿಲ್ ಬಿ ಪ್ರಿಪೇರಿಂಗ್ ಫಾರ್ ಯುವರ್ ಇಂಟರ್ವ್ಯೂಸ್. ಓಕೆನಾ? ಸೊ ಪ್ರಾಬಬ್ಲಿ ಐ ಹ್ಯಾವ್ ಟು ಡಿಸ್ಕಸ್ ವಿತ್ ಯು ಪೀಪಲ್ ಇನ್ ಡೀಟೇಲ್ ಇಂಡಿವಿಜುವಲ್ ಲೆವೆಲ್ ಅಲ್ಲಿ, ಯಾಕಂದ್ರೆ ಅರುಣ್ ಬ್ಯಾಕ್ಗ್ರೌಂಡ್ ಬೇರೆ ಇರುತ್ತೆ, ತೌಫಿಕ್ ಬ್ಯಾಕ್ಗ್ರೌಂಡ್ ಬೇರೆ ಇರುತ್ತೆ, and there will be many people with many other backgrounds. Based on your backgrounds, we should start speaking. ಹೇಳಿ ಶಾಲಿನಿ, ಕ್ವಶನ್ ಇದೆಯಾ? Nothing, sir. I should do it first. Then I'll comes to know. Let me do it. ಇಲ್ಲ ಅದಕ್ಕೆ ಎಲ್ಲರಿಗೂ ಲಾಗಿನ್ ಲಾಗಿನ್ಸ್ ಸೊಲ್ಯೂಷನ್ಸ್ ಏನಾದ್ರು ಇದೆಯಾ ನನಗೆ? ಇದೆ ಕೊಡಿಸ್ತೀನಿ. ಇಲ್ಲ ಯಾರಿಗೂ ಕೊಟ್ಟಿಲ್ಲ ನಾನು, ಈಗ ಸದ್ಯಕ್ಕಿರೋದು ಪುಟ್ರಾಜಿಗಿದೆ ಮತ್ತೆ ನಿಖಿಲ್ಗಿದೆ. ಐಲ್ ಬಿ ಕ್ರಿಯೇಟಿಂಗ್ ಆಲ್ ದೋಸ್ ಲಾಗಿನ್ಸ್ ಅಂಡ್ ಐಲ್ ಬಿ ಶೇರಿಂಗ್ ಓವರ್ ದಿ ಇಮೇಲ್. ಲಾಗಿನ್ ಆಗೋದು ಹೆಂಗೆ ಟ್ರಯಲ್ ಅಂಡ್ ಎರರ್ಸ್ then only will be knowing ಅಲ್ಲ. ಇಲ್ಲ ಅದಕ್ಕೆ ಲಾಗಿನ್ಸ್ ಕ್ರಿಯೇಟ್ ಆಗುತ್ತೆ, ಲಾಗಿನ್ಸ್ ವಿಲ್ ಬಿ ಶೇರ್ಡ್ ವಿತ್ ಯು. ಯಾಕಂದ್ರೆ ಇನ್ನ ಟೂಲ್ಸ್ ಎಲ್ಲ ಫೆಮಿಲಿಯರ್ ಆಗ್ಲಿಕ್ಕೆ, ಸೊ ದಟ್ಸ್ ವೈ. ಹೌದು. ಸೊ ಬೇಸ್ಡ್ ಆನ್ ದಟ್ ವಿಲ್ ಬಿ ವರ್ಕಿಂಗ್. ಅದಕ್ಕೋಸ್ಕರನೇ ಎಲ್ಲೆಲ್ಲಿ ಏನೇನಿದೆ, ಏನು ವರ್ಕ್ ಮಾಡೋದು. ಸೊ ಇಟ್ಸ್ ಆಲ್ ಮೇಜರ್ಲಿ ಪಾಯಿಂಟ್ ಅಂಡ್ ಕ್ಲಿಕ್ ಇರುತ್ತೆ. ಸೊ ಇದು ಬೇಸಿಕ್ ಇಂಟ್ರೊಡಕ್ಷನ್ ಆಗಿತ್ತು. ಸೊ ಥ್ಯಾಂಕ್ ಯು ವೆರಿ ಮಚ್. ನಾನು ರೆಕಾರ್ಡಿಂಗ್ ಸ್ಟಾಪ್ ಮಾಡ್ಬೇಕು.